ಪೂರ್ತಿ ನನ್ನ ರೇಗ್ಸಿದ್ದಕ್ಕೆ ಬಿಗ್ ಬಾಸ್ ಮನೇಲಿ ರೇಗಿಸಿರೋದಲ್ಲ, ಮೆಸೇಜ್ ಅಲ್ಲಿ ರೇಗಿಸ್ತೀನಿ, ಮನೆ ಹತ್ರಕ್ಕೆ ಹೋಗಿ ರೇಗಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಹಲ್ಲು ಉದುರಿಸಿದ್ರು ಕೂಡ ಗಿಲ್ಲಿ ರೇಗ್ಸೋದು ಬಿಡಲ್ಲ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಗಿಲ್ಲಿಯವರು ರೇಗ್ಸೋದಂತೂ ಯಾವತ್ತೂ ಕೂಡ ಇಲ್ಲಿ ನಿಲ್ಲಿಸೋದೇ ಇಲ್ಲ. ಇದೇ ಶನಿವಾರ ಭಾನುವಾರ ಈಗ ದೊಡ್ಡ ಮನೆ ಹಬ್ಬ ಅನ್ನೋದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತೀರ. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎಲ್ಲರೂ ಕೂಡ ಇಲ್ಲಿ ಮಿಸ್ ಮಾಡ್ಕೊತಿದ್ರಿ. ಅದರಲ್ಲೂ ಕೂಡ ಇವಾಗ ದೊಡ್ಡ ಮನೆ ಹಬ್ಬ ಅಂತಂದ್ಬಿಟ್ಟು ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಈಗ ದೊಡ್ಡ ಮನೆ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಕೂಡ ಮನೋರಂಜನೆಗಂತೂ ಏನೂ ಕೂಡ ಕಡಿಮೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಈಗ ಪ್ರೋಮೋದಲ್ಲಿ ಏನು ಬಿಡಿದ್ದಾರೆ ಸಖತ್ತಾಗಿದೆ. ಈಗ ಬಿಗ್ ಬಾಸ್ ಮನೆ ಒಂದು ಟಾಸ್ಕ್ ಅಂತ ಕೊಡ್ತಾ ಇದ್ರಲ್ಲ, ಅದೇ ರೀತಿ ಈಗ ಹಲ್ಲನ್ನ ಉದುರಿಸ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ಒಂದೊಂದು ರೀಸನ್ನ ಕೊಡ್ತಾ ಇಲ್ಲಿ ಹಲ್ಲು ಉದುರಿಸ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಿದ್ರು. ನೋಡಿ, ಅಶ್ವಿನಿ ಅವರು ಇಲ್ಲೂ ಕೂಡ ಇಲ್ಲಿ ಬಿಟ್ಟಿಲ್ಲ, ಗಿಲ್ಲಿಯವ್ರಿಗೆ ಹಲ್ಲು ಉದುರಿಸ್ತೀವಿ ಹಲ್ ಸೆಟ್ ಅಂತಂದ್ಬಿಟ್ಟು ಇಲ್ಲಿ ರೇಗಿಸ್ತಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ಪ್ರತಿ ಸತಿನೂ ಕೂಡ ಇಲ್ಲಿ ಗಿಲ್ಲಿಯವರು ರೇಗಿಸ್ತಾನೆ ಇರ್ತಾರೆ, ಇಲ್ಲಿ ಅಶ್ವಿನಿಯವರು ರೇಗಿಸಾದ್ಮೇಲೆ ನಗ್ತಾನೆ ಇರ್ತಾರೆ. ಸದ್ಯಕ್ಕೆ ಸಖತ್ತಾಗಿ ಇದೊಂದು ಮನೋರಂಜನೆ ಕಾರ್ಯಕ್ರಮ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಕಾವ್ಯ ಅವರು ಕೂಡ ಗಿಲ್ಲಿಯವ್ರ ಹಲ್ಲನ್ನ ಇಲ್ಲಿ ಮುರಿತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿಯವರು ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ರೇಗಿಸಿದಲ್ಲ, ಈಗ ಮೆಸೇಜಲ್ಲೂ ಕೂಡ ರೇಗಿಸ್ತೀನಿ, ಮನೆ ಹತ್ರ ಹೋಗ್ಬಿಟ್ಟು ಕೂಡ ರೇಗಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಅಷ್ಟೊಂದು ರೇಗಿಸಿದ್ಯಾ ಸೀಸನ್ ಫುಲ್ಲು ಅಂತ ಕಾವ್ಯ ಅವರು ಹೇಳ್ತಾರೆ. ಆಲ್ಮೋಸ್ಟ್ ಈ ಥರ ರೇಗಿಸಿಕ್ಕೇನೆ ಈ ಒಂದು ಜೋಡಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋದು. ಇವಾಗೂ ಕೂಡ ದೊಡ್ಡ ಮನೆ ಹಬ್ಬ ಅಂತ ಏನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮನೆ ಹಬ್ಬ ಅಲ್ಲ, ಇದೊಂದು ಗಿಲ್ಲಿ ಕಾವ್ಯ ಅವರ ಹಬ್ಬ. ನೋಡಕ್ಕಂತೂ ಸಖತ್ತಾಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪ್ರೋಮೋದಲ್ಲೇ ಇಲ್ಲಿ ತೋರಿಸಿದ್ದಾರೆ, ಸ್ಪಂದನ ಅವರಂತೂ ಸಖತ್ತಾಗಿ ಬೇಜಾರು ಮಾಡ್ಕೊಂಡಿದ್ದಾರೆ, ಆದರೂ ಕೂಡ ನಗು ಮುಖದಲ್ಲೇ ಇಲ್ಲಿ ಹೇಳ್ತಿದ್ದಾರೆ. ಸತೀಶ್ ಅವರು ಅಂದರೆ ಅವ್ರು ಯಾವಾಗ ಹೊರಗಡೆ ಬಂದರು ಇಲ್ಲಿ ಸ್ಪಂದನ ಅವ್ರ ಮೇಲೆ ಒಂದು ಆರೋಪನ ಹೊರಿಸಿದ್ರು. ಅದರಲ್ಲೂ ಕೂಡ ಕಳ್ಳಿ ಅನ್ನೋ ಒಂದು ಪಟ್ಟ ಕೊಟ್ಟಿದ್ರು ಅಂತಲೇ ಇಲ್ಲಿ ಹೇಳ್ಬೋದು. ಅದನ್ನು ಇಲ್ಲಿ ಅವ್ರು ಮತ್ತೆ ನೆನಪು ಮಾಡ್ಕೊತಿದ್ದಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆದಿತ್ತು ಅದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅಶ್ವಿನಿಯವರು ಕೂಡ ಇಲ್ಲಿ ಅಷ್ಟೇ ಹಲ್ಸೆಟ್ಟು ಹಾಗೆ ಹೀಗೆ ಅಂತ ಗಿಲ್ಲಿಯವರು ಅಣಗಿಸಿದ್ರು. ಅಂದರೆ ಸ್ವಲ್ಪ ಇಲ್ಲಿ ಕಾಮಿಡಿ ಮಾಡಿದ್ರು ಅಷ್ಟೇ, ಕಾಲೆಳೆಯಕ್ಕೆ ಅಂತ ಅಂದ್ಬಿಟ್ಟು. ಒಂದು ರಿಯಾಲಿಟಿ ಶೋ ಅಂತಂದಮೇಲೆ ಈ ಥರ ಕಾಮಿಡಿ ಅಂತೂ ಇದ್ದೇ ಇರುತ್ತೆ. ಕೆಲವೊಂದು ಸತಿ ಅದು ಕಾಮಿಡಿ ಆಗಿರುತ್ತೆ, ಕೆಲವೊಬ್ರಿಗೆ ಅದು ಟ್ರಾಜಿಡಿ ಆಗಿರುತ್ತೆ ಅಷ್ಟೇ. ಈಗ ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲ ಒಂದು ಚಟುವಟಿಕೆಗಳು, ಒಂದು ಮನೋರಂಜನೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಒಂದು ಚಟುವಟಿಕೆ ಅಂತೂ ಇಲ್ಲಿ ಮಾಡಿಸ್ತಾರೆ. ಯಾಕಂದರೆ ಇವಾಗ ಹಲ್ಲು ಮುರಿಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ, ಆ ಒಂದು ಅವಕಾಶನ ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಹೇಳ್ತಾರೆ, ಏನೊಂದು ರೀಸನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈಗ ರಾಶಿಕಾ ಅವರು ಮತ್ತು ಇಲ್ಲಿ ಸೂರಜ್ ಅವರು ಯಾವ ರೀತಿ ಇಲ್ಲಿ ಹೇಳ್ತಾರೆ, ಏನೊಂದು ರೀಸನ್ ಕೊಡಬಹುದು ಹಲ್ಲು ಮುರಿಯೋದಕ್ಕೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ ವೀಕ್ಷಕರೇ. ಸದ್ಯ ಎಲ್ಲರೂ ಕೂಡ ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ ನೋಡೋಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತು ಇದು ದೊಡ್ಡ ಮನೆ ಹಬ್ಬ ಅಲ್ಲ, ಗಿಲ್ಲಿ ಮತ್ತು ಕಾವ್ಯ ಅವರ ಹಬ್ಬ ರಸದೂತಣ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ನೀವು ಯಾರನ್ನ ನೋಡೋಕ್ಕೆ ಬಹಳ ಕಾತುರದಿಂದ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.